ಡಿ ಬಾಸ್ಗೆ ಮ್ಯಾರೇಜ್ ಆನಿವರ್ಸರಿ ಸಂಭ್ರಮ ಮನೆ ಮಾಡಿದೆ. 22ನೇ ಆನಿವರ್ಸರಿ ಸಂಭ್ರಮಾಚರಣೆಯಲ್ಲಿ ಗಜಪಡೆ ಪತ್ನಿ ಮಗನ ಜೊತೆ ದಚ್ಚು ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. ಚಿಕ್ಕಣ್ಣ ಸೇರಿ ಆಪ್ತ ಬಳಗದ ಜೊತೆ ದಚ್ಚು ಮಸ್ತ್ ಮಜಾ ಮಾಡಿದ್ದಾರೆ. ಹಾಡ್ ಹಾಡಿ ಕುಣಿದು ಕುಪ್ಪಳಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕನಕಪುರದ ಬಳಿ ಇರುವಂತಹ ಬಾಲಿ ರೆಸಾರ್ಟ್ನಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ 22 ವರ್ಷವನ್ನ ಪೂರೈಕೆ ಮಾಡಿದೆ. ಈ ದಾಂಪತ್ಯ ಜೀವನದಲ್ಲಿ ಈಗಾಗಲೇ ಒಂದಷ್ಟು ಕಹಿ ಘಟನೆಗಳು ಕೂಡ ಆಗಿರುವಂಥದ್ದು. ಅಷ್ಟು ಕಹಿ ಘಟನೆಗಳನ್ನೆಲ್ಲವನ್ನ ಕೂಡ ಮರೆತು ಇದೀಗ ವಿಜಯ್ ಜೊತೆ ಅಂದರೆ ವಿಜಯಲಕ್ಷ್ಮಿ ಅವರ ಜೊತೆ ದಾಂಪತ್ಯ ಜೀವನವನ್ನ ಖುಷಿಯಿಂದ ಇದೀಗ ಕಳೀತಾ ಇದ್ದಾರೆ. ಇದರಿಂದಾಗಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಹರ್ಷವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ವಿಜಯ್ ದರ್ಶನ್ ಅವರು ಕೂಡ ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಇಬ್ಬರು ಜೊತೆಗಿರುವಂತಹ ಫೋಟೋವನ್ನ ಹಂಚಿಕೊಂಡು ಶಾಶ್ವತವಾಗಿ ಅನ್ನುವಂತಹ ಕ್ಯಾಪ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. तुझको मुझको शायरी आ गई, मैंने तुझको मुझको शायरी आ गई, जब तू देखा मैंने तुझको मैंने तुझको शायरी आ गई। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಲಕ್ಷ್ಮೀನಾರಾಯಣ್, ಒಂದಷ್ಟು ಕಹಿ ಘಟನೆಗಳೆಲ್ಲವನ್ನ ಕೂಡ ಮರೆತು ಇದೀಗ ದರ್ಶನ್ ಅವರು ಜಾಲಿ ಮೂಡ್ನಲ್ಲಿದ್ದಾರೆ. ತಮ್ಮ 22ನೇ ವೈವಾಹಿಕ ಜೀವನವನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕಹಿ ಮತ್ತೆ ಸಿಹಿ ಎರಡು ಸೇರಿದ್ರೇನೆ ಜೀವನ ಅಲ್ವಾ? ಅದರಂತೆ ಒಂದಷ್ಟು ಬ್ಯಾಡ್ ಇನ್ಸಿಡೆಂಟ್ಸ್ ಆಯ್ತು ಲೈಫಲ್ಲಿ, ಪ್ರತಿಯೊಬ್ಬರ ಲೈಫಲ್ಲೂ ಹಾಗೆ ಆಗುತ್ತೆ. ಅದಾದ ಬಳಿಕ ಒಳ್ಳೆ ದಿನಗಳು ಬಂದೇ ಬರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅವರು ಅದೇ ನಿರೀಕ್ಷೆಯಲ್ಲಿದ್ರು. ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೊರಗಡೆ ಬಂದ ನಂತರ ಅವರು ಶೂಟಿಂಗ್ ಅಲ್ಲೂ ಭಾಗಿಯಾದ್ರು, ಒಂದಷ್ಟು ಟೆಂಪಲ್ ರನ್ ಮಾಡಿದ್ರು, ಅಭಿಮಾನಿಗಳನ್ನ ಭೇಟಿಯಾದ್ರು, ಹಬ್ಬ ಹರಿದಿನಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಎಲ್ಲಕ್ಕಿಂತ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ತನ್ನ ಧರ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ದರ್ಶನ್ ಅವರು ತುಂಬಾ ಸಹಬಾಳ್ವೆ ಮಾಡ್ತಾ ಇರ್ತಕ್ಕಂಥದ್ದು, ಖುಷಿಯಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಬಹುಶಃ ಅವರು ಇವತ್ತು 22ನೇ ವೆಡ್ಡಿಂಗ್ ಆನಿವರ್ಸರಿಯನ್ನ ಅವರಿಗೆ ಕಾನೂನಿನ ತೊಡಕು ಇಲ್ಲ ಅಂದಿದ್ರೆ ಸಪ್ತಸಾಗರದಾಚೆ ಹೊರಗಡೆ ಹೋಗಿ ಎಲ್ಲಾದ್ರೂ ಫಾರಿನ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂತಿದ್ರು ಅನ್ಸುತ್ತೆ. ಹಾಗಾಗಿ ಬಾಲಿ ಅಂತಕ್ಕಂತ ಒಂದು ರೆಸಾರ್ಟ್, ಇಲ್ಲೇ ಕನಕಪುರದ ಬಳಿ ಇರ್ತಕ್ಕಂಥ ಬಾಲಿ ಅಂತಕ್ಕಂಥ ಒಂದು ರೆಸಾರ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ನೋಡಿದವರು ಬಾಲಿಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೇನೋ ಅನ್ಕೋಬೇಕು. ಆ ತರದ ಒಂದು ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಒಂದು ರೆಸಾರ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತನ್ನದೇ ಲಂಕೇಶ್ ಪತ್ರಿಕೆಯ ಹಾಡು ಸೇರಿದಂತೆ ಧನ್ವೀರ್ ಗೌಡ ಅವರ ರೀಸೆಂಟ್ ಸಿನಿಮಾ ವಾಮನ ಸಿನಿಮಾದಲ್ಲಿ ಇರ್ತಕ್ಕಂಥ ಮುದ್ದು ರಾಕ್ಷಸ ಸಿನಿಮಾ ಸೆಲೆಬ್ರೇಷನ್ ಮಾಡ್ಕೊಂಡು ಆ ಹಾಡುಗಳಿಗೆ ಹಾಡ್ತಾ ಮತ್ತೆ ಕುಣಿತಾ ಪತ್ನಿ ಮಗ ಮತ್ತೆ ಒಂದಷ್ಟು ಅತ್ಯಾಪ್ತರ ಜೊತೆ ಅವರು ತುಂಬಾ ಖುಷಿಯ ಕ್ಷಣಗಳನ್ನ ಕಳೆದಿರ್ತಕ್ಕಂಥದ್ದು. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದು ಸ್ಟಿಲ್ ಫೋಟೋಸ್ ಮತ್ತೆ ವಿಡಿಯೋಗಳಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರು ದರ್ಶನ್ ಅವರ
ಗಜಪಡೆ ಅಥವಾ ಆಪ್ತ ಬಳಗ ಅಂತ ನಾವೇನ್ ಕರಿತೀವಿ ಆ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತ ಒಬ್ಬ ಕಲಾವಿದ ಕೂಡ ಹೌದು. ಆದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿಕ್ಕಣ್ಣ ಅವರು ಸಾಕ್ಷಿಯಾಗಿರೋದ್ರಿಂದ, ದರ್ಶನ್ ಅವರು ಆರೋಪಿ ಆಗಿರೋದ್ರಿಂದ ಅವರಿಬ್ರು ಒಟ್ಟಿಗೆ ಸೇರುವಂತಿಲ್ಲ. ಆದ್ರೂ ಕೂಡ ಇವರು ಈ ತರ ಸೇರಿ ಮೋಜು ಮಸ್ತಿ ಮಾಡ್ಕೊಂಡಿರೋದ್ರಿಂದ ಮುಂದೆ ಒಂದಿನ ಅವ್ರಿಗೆ ಇದು ಕಾನೂನು ತೊಡಕಾಗುವಂತ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಆದ್ರೆ ಈ ತರದ ಒಂದು ಅಂದ್ರೆ ತಮ್ಮ ನೆಚ್ಚಿನ ನಾಯಕ ನಟ ಮತ್ತೆ ಆತನ ಪತ್ನಿ ಈ ತರ ಒಂದು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂತ ಇರ್ತಕ್ಕಂಥದ್ದು ಇಡೀ ಡಿ ಬಾಸ್ ಅಭಿಮಾನಿಗಳ ಏನು ಬಳಗಕ್ಕೆ ಖುಷಿ ಕೊಟ್ಟಿರುವಂತ ವಿಚಾರ ಅನ್ಬೋದು ರಮ್ಯಾ. ಎಸ್, ಏನು ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ದರ್ಶನ್ ಅವರು ಈ ಹಿಂದೆ ಯಾವ ರೀತಿಯಾದಂತಹ ಹಾಡುಗಳನ್ನು ಕೂಡ ಹಾಡಿದಂತಹ ಒಂದಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡೇ ಇಲ್ಲ. ಮೊದಲ ಬಾರಿಗೆ ಅವರು ಹಾಡನ್ನು ಹಾಡಿದ್ದಾರೆ ತಮ್ಮ ಧರ್ಮಪತ್ನಿಗಾಗಿ ಅನ್ನೋದು ಖುಷಿಯ ವಿಚಾರ. ಚಿಕ್ಕಣ್ಣ ಸೇರಿದಂತೆ ಮತ್ತೆ ಬೇರೆ ಬೇರೆ ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ. ಎಸ್ ರಮ್ಯಾ, ದರ್ಶನ್ ಅವರು ಹೆಜ್ಜೆ ಹಾಕಿದ್ದನ್ನ ನಾವು ನೋಡಿದೀವಿ ಅಥವಾ ರೋಡ್ ಟ್ರಿಪ್ ಗಳನ್ನ ಮಾಡಿದಂತ ದೃಶ್ಯಾವಳಿಗಳನ್ನ ನಾವು ಈ ಹಿಂದೆ ನೋಡಿದ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಆದ್ರೆ ಇದೇ ಮೊದಲ ಬಾರಿಗೆ ಅವರು ಹಿಂದಿ ಹಾಡುಗಳನ್ನ ತಮ್ಮ ಪತ್ನಿಗೋಸ್ಕರ ಹಾಡುವುದರ ಮೂಲಕ ಇಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ದರ್ಶನ್ ಅಲ್ಲಿ ಒಬ್ಬ ಸಿಂಗರ್ ಕೂಡ ಇದ್ದಾರೆ ಅಂತಕ್ಕಂಥದ್ದು ಈ ದೃಶ್ಯಾವಳಿಗಳ ಮೂಲಕ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ದರ್ಶನ್ ಅವರ ಆಪ್ತ ಬಳಗ ಸುಮಾರು 100ಕ್ಕೂ ಅಧಿಕ ಮಂದಿ ಇದ್ರು. ಆದ್ರೆ ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆಯ್ತು ಅದಾದ ನಂತರ ಸುಮಾರು 41ಕ್ಕೆ ಆ ಒಂದು ಸಂಖ್ಯೆ ಇಳ್ದಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅಂದ್ರೆ ಯಾರು ನಮ್ಗೆ ತುಂಬಾ ಲಾಯಲ್ ಆಗಿರ್ತಾರೆ ಅವ್ರನ್ನ ಮಾತ್ರ ಇಟ್ಕೊಳ್ಳೋಣ ನಾವು ಸುತ್ತಮುತ್ತಲು ಅಂತಕ್ಕಂಥ ಒಂದ್ ನಿಟ್ಟಿನಲ್ಲಿ 41 ಮಂದಿಗೆ ಸೀಮಿತಗೊಳಿಸಿದ್ದಾರೆ ಅವರ ಆಪ್ತ ಬಳಗವನ್ನ. ಹಾಗಾಗಿ ಅದರಲ್ಲೂ ಬೆರಳೆಣಿಕೆಯಷ್ಟು ಜನ ಅಲ್ಲಿ ಹೋಗಿ ಒಂದು 10 ರಿಂದ 15 ಮಂದಿ ಸೇರ್ಕೊಂಡು ಈ ತರದ ಒಂದು ಸೆಲೆಬ್ರೇಷನ್ ನ ಮಾಡ್ಕೊಂಡಿರ್ತಕ್ಕಂಥದ್ದು. ದರ್ಶನ್ ಅವರು ಬಹಳ ದಿನಗಳ ನಂತರ ಜೈಲಿಂದ ಹೊರಗಡೆ ಬಂದ ನಂತರ ಈ ಆಫ್ ಸ್ಕ್ರೀನ್ ಇಷ್ಟು ಖುಷಿಯಾಗಿ ಹಾಡ್ತಾ ಕುಣಿತಾ ಇರ್ತಕ್ಕಂಥದ್ದು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆದಷ್ಟು ಬೇಗ ಡೆವಿಲ್ ಸಿನಿಮಾ ಕಂಪ್ಲೀಟ್ ಆಗಿ ಬಿಗ್ ಸ್ಕ್ರೀನ್ ಗೆ ಅಪ್ಪಳಿಸ್ಲಿ, ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ. ಮೊದಲೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ಗಳ ಕೊರತೆ ಇದೆ ಅಂತಾರೆ. ಆ ಇರೋ ಸ್ಟಾರ್ ಗಳು ಕೂಡ 2 ವರ್ಷ 3 ವರ್ಷ 5 ವರ್ಷದ ತನಕ ಒಂದೊಂದು ಸಿನಿಮಾ ಮಾಡ್ತಾರೆ. ಹಾಗಾಗ್ಬಾರ್ದು. ವರ್ಷಕ್ಕೆ ಕನಿಷ್ಠ 2 ಸಿನಿಮಾಗಳು ಮಾಡುವಂತಾಗ್ಲಿ, ದರ್ಶನ್ ಅವರ ಬತ್ತಳಿಕೆಯಿಂದನೂ 2-3 ಸಿನಿಮಾ ಬರುವಂತಾಗ್ಲಿ, ಕನ್ನಡ ಚಿತ್ರರಂಗದ ಕಾರ್ಮಿಕರಿಗೆ ಕೆಲಸಗಳು ಸಿಗುವಂತಾಗ್ಲಿ ಅಂತಕ್ಕಂಥದ್ದು ಏನು ಕನ್ನಡ ಸಿನಿ ಪಂಡಿತರ ಆಶಯ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಲಕ್ಷ್ಮೀನಾರಾಯಣ್.